ಇನ್ನು ಭಾರತವನ್ನು ಯುವ ಭಾರತ ಅಂತ ಹೇಳಿ ಕರಿತೇವೆ ನಾವು. ಹೆಚ್ಚಾಗಿ ಯುವಕರು ಇರುವಂತಹ ದೇಶ ಇದು. ಯುವಕರು ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ಮಾಡ್ಬೋದು ಅಂತ ಹೇಳ್ತೇವೆ. ಆದರೆ ಇವತ್ತು ಕೆಲವು ಯುವಕರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ, ಅವರು ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಈ ಗಾಂಜಾ, ಅಫೀಮು ಈ ಥರದ ಮಾದಕ ವ್ಯಸನಗಳಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇನ್ನು ಚಿಕ್ಕ ವಯಸ್ಸಿಗೆ ಈ ಪ್ರೀತಿ, ಪ್ರೇಮ, ಪ್ರಣಯದಲ್ಲಿ ಬಿದ್ದು ತಮ್ಮ ಜೀವನವನ್ನು ತಾವು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೇಡಮ್? ಯುವಕರಿಗೆ ಬೇಕಿರೋದು ಪ್ರೋತ್ಸಾಹ, ಮಾರ್ಗದರ್ಶನ. ಅದು ನಮ್ಮ ಕಲ್ಚರ್ನಲ್ಲಿ ಇಂಬೈಬ್ ಆಗಿರಬೇಕು. ಅವರಿಗೆ ದಾರಿದೀಪ ಆಗುವಂಥ ಗುರುಗಳು, ದಾರಿದೀಪ ಆಗುವಂಥ ನಮ್ಮಂಥ ಕೌನ್ಸಿಲರ್ಸು, ಸೈಕಾಲಜಿಸ್ಟು ಅಥವಾ ತಂದೆ ತಾಯಿ ಮನೆಯಲ್ಲಿ ರೋಲ್ ಮಾಡೆಲ್ ಇದ್ದರೆ ಈ ರೀತಿ ಅವರು ಸಂಸ್ಕಾರ ಕಮ್ಮಿ ಮಾಡ್ಕೊಳ್ತೀರ ಈ ರೀತಿ ಆಗೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಏನಾಗ್ತಿದೆ, ಒಬ್ಬರು ಅಥವಾ ಇಬ್ಬರು ಮಕ್ಕಳು ಕೇಳಿದ್ದೆಲ್ಲ ಕೊಡಿಸೋ ತಂದೆ ತಾಯಿ. ಮನುಷ್ಯನ ಸ್ವಭಾವ ಏನಂದರೆ, ನಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಅತಿಯಾಗಿ ಮಾಡ್ತೀವಿ. ನಮಗೆ ಮ್ಯಾಂಗೋ ಇಷ್ಟನಾ, ಈ ಸೀಸನ್ ಫುಲ್ಲು ಬರೀ ಮ್ಯಾಂಗೋ ತಿಂತೀವಿ. 10 ಮ್ಯಾಂಗೋ 20 ಮ್ಯಾಂಗೋ ಕೌಂಟ್ ತಪ್ಪೋಗುತ್ತೆ. ಯಾಕಂದರೆ ವಿ ಲಿವ್ ಫಾರ್ ದೋಸ್ ಎಕ್ಸ್ಪೀರಿಯನ್ಸಸ್ ವಿಚ್ ಆರ್ ಡಿಯರ್ ಟು ಅಸ್. ಇಷ್ಟವಾಗಿರೋದನ್ನು ಜಾಸ್ತಿ ಮಾಡೋದು, ಕಷ್ಟವಾಗೋದು ಮಾಡೋದೇ ಇಲ್ಲ ಅನ್ನೋದು ನಮ್ಮ ಮನಸ್ಥಿತಿ. ಇದೇ ಸೈಕಾಲಜಿ ಬಿಹೈಂಡ್ ಆಲ್ ದೀಸ್ ಅಡಿಕ್ಷನ್ಸ್. ಮೊಬೈಲ್ ಇಷ್ಟ ಆಗ್ತಿದೆಯಾ, ಅದನ್ನು ಅತಿಯಾಗಿ ಯೂಸ್ ಮಾಡಿ. ಅದೇ ಡ್ರಗ್ಸ್ ಇಷ್ಟ ಆಯಿತಾ ಒಂದ್ಸಲಿ, ಅದೇ ಎಕ್ಸ್ಪೀರಿಯನ್ಸ್ ತುಂಬ ಯುಫೋರಿಯಾ ಅಂತ ಅನಿಸಿ ಅದು ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಅದನ್ನು ಅತಿಯಾಗಿ ಯೂಸ್ ಮಾಡಿ. ಯಾವುದನ್ನು ನಾವು ಅತಿಯಾಗಿ ಯೂಸ್ ಮಾಡ್ತೀವೋ ಅದಕ್ಕೆ ನಾವು ಅಡಿಕ್ಟ್ ಆಗಿಬಿಡ್ತೀವಿ, ದಾಸರಾಗ್ಬಿಡ್ತೀವಿ. ಸೊ ಅದೊಂದು ಹ್ಯಾಬಿಟ್ ಆಗಿಬಿಡುತ್ತೆ, ನಮ್ಮ ಜೀವನದ ರುಟೀನ್ ಆಗಿಬಿಡುತ್ತೆ. ಸೊ ಅದರಿಂದ ಹೊರಗೆ ಬರಬೇಕು ಅಂದರೆ ತುಂಬ ಕಷ್ಟಪಡಬೇಕು. ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇರಬೇಕು. ಸರಿಯಾದ ಟೈಮಲ್ಲಿ ಈ ಮಗುವಿನಲ್ಲಿ ಏನು ಮಾನಸಿಕವಾಗಿ ಬದಲಾವಣೆ ಆಗ್ತದೆ, ಅಭ್ಯಾಸಗಳು ಹಾಳಾಗ್ತಾ ಇದೆ, ಈಗಲೇ ನೋಡ್ಕೋಬೇಕು. ಕರೆಕ್ಟ್ ಟೈಮಲ್ಲಿ ಆ ಮಗುನ ಅಬ್ಸರ್ವ್ ಮಾಡಿ ಅದನ್ನು ಸರಿದಾರಿಗೆ ತರೋವಂಥ ಪೋಷಕರು ಇರಬೇಕು, ಸರಿದಾರಿಗೆ ತರೋವಂಥ ಗುರುಗಳಿರಬೇಕು, ಸರಿದಾರಿಗೆ ತರೋವಂಥ ಸೈಕಾಲಜಿಸ್ಟ್ಸ್ ಇರಬೇಕು, ನಮ್ಮ ಸಂಸ್ಕೃತಿ ರಿಲೇಟಿವ್ಸ್ ಇರಬೇಕು, ಅಕ್ಕ ತಂಗಿರು ಇರಬೇಕು. ಆವಾಗ ಏನೋ ಚೇಂಜ್ ಇದೆ, ಅಜ್ಜಿ ತಾತಂದ್ರೆ ಇರಬೇಕು. ಆಗ ತಂದೆ ತಾಯಿ ಅವೇರ್ನೆಸ್ಸಿಗೆ ಬರುತ್ತೆ, ಏನೋ ಚೇಂಜ್ ಆಗ್ತಿದೆ, ಐ ಶುಡ್ ಆ್ಯಕ್ಟ್ ನಾವು ಅಂತ. ಇನ್ನು ಸಾಮಾನ್ಯವಾಗಿ ನಾವು ನೋಡಿರ್ತೇವೆ, ಒಂದು ಸಿಗರೇಟ್ ಪ್ಯಾಕ್ನಲ್ಲಿ ಅದರಲ್ಲಿ ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ ಅದರಿಂದ ಆಗುವಂಥ ದುಷ್ಪರಿಣಾಮದ ಬಗ್ಗೆ ಇರುತ್ತೆ. ಇನ್ನು ನಾವು ಯಾವುದೇ ಫಿಲಮ್ಗೆ ಹೋದರೂ ಕೂಡ ಅಲ್ಲಿ ಅದರದ ದುಷ್ಪರಿಣಾಮಗಳ ಕುರಿತಂತೆ ಜಾಹೀರಾತು ಬರುತ್ತೆ. ಅದನ್ನು ನೋಡ್ಕೊಳ್ತಾರೆ, ಅದ್ರ ಪಕ್ಕದಲ್ಲಿ ಹೋಗಿ ಮತ್ತೆ ಅದೇ ಸ್ಮೋಕ್ ಮಾಡ್ತಾರೆ, ಅದೇ ಗುಟ್ಕಾ ತಿಂತಾರೆ. ಅಂದರೆ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡೋದ್ರಲ್ಲಿ ಎಡುತ್ತಾ ಇದ್ದೀವ ಅಂತ ಹೇಳಿ ಅನಿಸುತ್ತೆ. ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆ, ಇವತ್ತಿನ ಯುವ ಜನಾಂಗ ಹೇಗಾಗ್ಬಿಟ್ಟಿದೆ ಅಂತಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ನಾನು ಏನೋ ಒಂದು ರೀಲ್ಸ್ ಮಾಡಿ ಹಾಕ್ತೀನಿ, ನನಗೆ ಅದರಲ್ಲೊಂದು ಲೈಕ್ಸ್ ಬರಲಿಲ್ಲ ಅಂತಂದರೆ, ಯಾರು ಇಷ್ಟಪಡಲಿಲ್ಲ ಅಂತಂದರೆ, ಎಷ್ಟೋ ಜನ ನಾವು ನೋಡಿರ್ತೇವೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಏನು ಹೇಳ್ತೀರಾ ಇದಕ್ಕೆ? ಇದನ್ನು ನಾವು ಡೋಪಮೈನ್ ಅಡಿಕ್ಷನ್ ಅಂತ ಕರಿತೀವಿ. ನಮ್ಮ ಬ್ರೈನ್ನಲ್ಲಿ ಹಲವಾರು ನ್ಯೂರೋಕೆಮಿಕಲ್ಸ್ ಇರುತ್ತೆ. ಅದರೊಳಗೆ ಒನ್ ಆಫ್ ದ ಬೇಸಿಕ್ ನ್ಯೂರೋಕೆಮಿಕಲ್ ಅಂದರೆ ಡೋಪಮೈನ್. ಸೊ ಈ ಡೋಪಮೈನ್ ಏನು ಅಂದರೆ, ಇಟ್ ಇಸ್ ಅ ರಿವಾರ್ಡ್ ಕೆಮಿಕಲ್. ಅಂದರೆ ಹಿಂದೆ ನಾವು 8 ಗಂಟೆ ಕಷ್ಟಪಟ್ಟು ಹೊಲದಲ್ಲಿ ಬೆಳಗ್ಗೆ ಎಲ್ಲ ಹಾರ್ಶ್ ಬಿಸಿಲಲ್ಲಿ ಕೆಲಸ ಮಾಡಿ ಆಮೇಲೆ ಸಂಜೆ ಹೊತ್ತಿಗೆ ತಣ್ಣಗಾದಾಗ ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ನಪ್ಪ ಅಂತ ಸಂತೋಷ ಏನು ಬರ್ತಿತ್ತಲ್ಲ, ಆವಾಗ ಡೋಪಮೈನ್ ರಿಲೀಸ್ ಆಗ್ತಿತ್ತು. ಈ ವೈಟ್ ಕಾಲರ್ ಜಾಬ್ಸಲ್ಲೂ ಅಷ್ಟೇ. ಇವತ್ತೆಲ್ಲ ಕೆಲಸ ಮಾಡಿ ಆಫೀಸಲ್ಲಿ ಅಥವಾ ಸ್ಕೂಲಲ್ಲಿ ಕೆಲಸ ಮಾಡಿ ಬಂದ ಮೇಲೆ ಇವಾಗ ನಾನು ರಿಲ್ಯಾಕ್ಸ್ ಆಗ್ತೀನಿ, ನೆಮ್ಮದಿಯಾಗಿರ್ತೀನಿ ಎಂದಾಗ ಇವತ್ತಿನ ದಿನ ಎಲ್ಲ ಅವಲೋಕನ ಮಾಡಿದರೆ, ನಾನು ಒಂದು ಒಳ್ಳೆ ಕೆಲಸ ಮಾಡಿ ಬಂದಿದ್ದೀನಿ, ಒಂದಿಷ್ಟು ನಾನು ಸಾಧನೆ ಮಾಡಿ ಬಂದಿದ್ದೀನಿ ಎಂದಾಗ ಡೋಪಮೈನ್ ರಿಲೀಸ್ ಆಗ್ತಿತ್ತು. ಬಟ್ ಈಗ ಆ ಡೋಪಮೈನ್ ಏನಾಗ್ತಾ ಇದೆ, ಒಂದು ರೀಲ್ ನೋಡಿದ ತಕ್ಷಣ ರಿಲೀಸ್ ಆಗ್ತಾ ಇದೆ. ಒಂದು ರೀಲಲ್ಲೇ ಡೋಪಮೈನ್ ರಿಲೀಸ್ ಆಗ್ತಾ ಇದ್ರೆ ನಮಗೆ ಅವ್ರು ದಿಕ್ಕಾವು ಇಷ್ಟು ಸಣ್ಣ ಬೇಗ ನಮ್ಮ ಬ್ರೈನ್ ಇಸ್ ಬಿಕಮಿಂಗ್ ಹ್ಯಾಪಿಯರ್ ಇನ್ 30 ಸೆಕೆಂಡ್ ರೀಲ್ ಅಂದರೆ ವಿ ವಾಂಟ್ ಇಟ್ ಮೋರ್ ಆ್ಯಂಡ್ ಮೋರ್. ದಟ್ಸ್ ಆಲ್ ಇಟ್ ಈಸ್. ಈ ಡೋಪಮೈನ್ ಅಡಿಕ್ಷನ್ ರೀಸೆಟ್ ಸೈಕಲ್ಸ್ಗಳಿಗೆ ಎಲ್ಲರಿಗೂ ನಾವು ಸೈಕೋ ಎಜುಕೇಟ್ ಮಾಡುವಂಥ ಸಂದರ್ಭ ಹುಡುಕಕ್ಕೆ ಬಂದಿದೆ. ನಾವು ಯಾತಕ್ಕೆ ಇವೆಲ್ಲ ಮಾಡ್ತಿದ್ದೀವಿ ಅಂದರೆ ಈ ಡೋಪಮೈನ್ ಅಡಿಕ್ಷನ್ಗೋಸ್ಕರ. ಆದಷ್ಟು ಡೋಪಮೈನ್ ರಿಲೀಸ್ ಆಗಬೇಕು ಅಂದರೆ ಆದಷ್ಟು ರಿವಾರ್ಡ್ ಬೇಕು ಅಂತಂದರೆ ಯಾವುದು ಸಿಗುತ್ತೋ ಅದರಿಂದ. ಒಂದು ಮಗುನ ನಾವು ನೋಡಿದ್ವಿ, ಆ ಮಗುದು ಇಷ್ಟ ಇತ್ತು, ಸಿಂಗಲ್ ಪೇರೆಂಟಿಂದ ಬೆಳೆದಿದ್ದ ಮಗು ಇತ್ತು. ಆ್ಯಂಡ್ ಆ ಮಗು ಸ್ಕೂಲಿಂದ ಬಂದ ತಕ್ಷಣ ಅದರ ಕಂಪ್ಯೂಟರ್ ರೂಮಲ್ಲಿ ಕೂತ್ಕೊಂಡ್ಬಿಡೋದು. ಇಷ್ಟ ಏನು, ಗೇಮ್ ಆಟ ಆಡೋದು ಆ ಮಗುಗೆ ಇಷ್ಟ.
ತಂದೆ ಮನೆಯಲ್ಲಿ ತಾಯಿ ಕೆಲಸ ಮಾಡ್ತಿದ್ದಾರೆ, ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ. ತಂದೆ ಅಜ್ಜಿ ತಾತ ಇದ್ದಾರೆ ಮನೆಯಲ್ಲಿ, ತುಂಬ ವಯಸ್ಸಾದ ಅಜ್ಜಿ ತಾತ, ಅವ್ರಿಗೇನು ಮಾಡಲಿಕ್ಕಾಗಲ್ಲ ಈ ಗಂಡು ಮಗುಗೆ. ಮನೆಗೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಕೂಡ ಮಾಡಲಿಕ್ಕಿಲ್ಲ, ಯೂನಿಫಾರ್ಮು, ಕೂತ್ಕೊಂಡು ಗೇಮ್ ಆಡ್ತಾ ಇರೋದು, ಗೇಮ್ನ ಅಪ್ಲೋಡ್ ಮಾಡ್ತಾ ಇರೋದು ಯೂಟ್ಯೂಬಲ್ಲಿ. ಅದೆಷ್ಟು ಬರುತ್ತೋ ಅಷ್ಟು ದುಡ್ಡು ಈ ಕಡೆ ಕ್ರೆಡಿಟ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಸಿಸ್ಟಮ್ ಇದ್ದಾಗ ಆ ಮಗುಗೆ ಓದಲಿಕ್ಕೆ ಇಷ್ಟ ಇಲ್ಲ. ಯಾವಾಗ ಬೇಕೋ ಆವಾಗ ಕೈನ ಕಟನ್ಗೆ ಒರೆಸ್ಕೊಂಡು ಜೋರಾಗಿ ಅಜ್ಜಿ ತಾತ ಅಂತ ಕೂಗಿದ್ರೆ ಅವ್ರೊಂದು ಚಿಪ್ಸ್ ಪಾಕೆಟ್ ತಂದಿರ್ತಾರೆ, ಅದನ್ನು ತಿನ್ಕೊಂಡು ಮಾಡೋದು. ಸೊ ಈ ಥರ ಲೈಫ್ ಸ್ಟೈಲ್ ಆಗೋಗಿದೆ. ಆ ಮಗುಗೆ ಓದಿ ಹಾಕಬೇಕು ಅಂತಂದರೆ ನಾನು ಈಗಲೇ ದುಡಿತಾ ಇದ್ದೀನಲ್ಲ, ಯಾಕೆ ಓದ್ಬಿಟ್ಟು ಕಷ್ಟಪಟ್ಟು ಆಮೇಲೆ ದೊಡ್ಡ ಕೆಲಸ ಅಂತ ಯಾಕೆ ಮಾಡಬೇಕು? ಈಗಲೇ ಐ ಆಮ್ ಆಲ್ರೆಡಿ ಅರ್ನಿಂಗ್ ಸೋ ಮಚ್ ಇನ್ ಯೂಟ್ಯೂಬ್ ಆ್ಯಂಡ್ ಸೋಷಿಯಲ್ ಮೀಡಿಯಾ. ಮುಂದೆ ಏನು ಈಗ ತಿಂತಿದ್ದೀನಲ್ಲ, ಊಟ ಟೈಮಿಗೆ ತಿಂತಿದ್ದೀನಲ್ಲ, ಹಶ್ವಾದ ತಕ್ಷಣ ಕೂಗ್ತೀನಿ, ಅಜ್ಜಿ ತಾತ ತಂದು ಕೊಡ್ತಾರೆ, ಇನ್ನೇನು ಬೇಕು? ಸೊ ಈ ರೀತಿ ಕಷ್ಟ ಯಾಕೆ ಪಡಬೇಕು ಅಂತ ಮಕ್ಕಳು ಕ್ವೆಶ್ಚನ್ ಮಾಡೋ ರೀತಿಯಲ್ಲಿ ಬದಲಾಗ್ತಾ ಇದ್ದಾರೆ. ಈ ರೀತಿಯ ಡೆವಲಪ್ಮೆಂಟು ಯಾರಿಗೂ ಒಳ್ಳೆಯದಿಲ್ಲ. ಅಂದರೆ ಏನಾಗಿದೆ, ನೀವು ಹೇಳ್ದಂಗೆ ಸಿಗರೆಟ್ ಪ್ಯಾಕ್ ಮೇಲೆ ಎಲ್ಲ ದುಷ್ಪರಿಣಾಮ ಗೊತ್ತಿದ್ರೂ ಕೂಡ ಸ್ವಯಂ ಡಾಕ್ಟರ್ಗಳೇ ಇದಕ್ಕೆ ಅಡಿಕ್ಟ್ ಆಗಿರೋದು ನೋಡಿರ್ತೀರ. ಅವರೇ ಕಾರ್ಡಿಯಾಲಜಿಸ್ಟ್ ಆಗಿರ್ತಾರೆ, ಬಟ್ ಸಿಗರೆಟ್ ಇಲ್ದಂಗೆ ಯಾವಾಗ ಸ್ಟ್ರೆಸ್ ಆದಾಗ ಅದನ್ನು ಒಂದೆರಡು ಸ್ಮೋಕ್ ಮಾಡಿದರೆ ಅವ್ರಿಗೆ ಅದು ಕೋಪಿಂಗ್ ಮೆಕ್ಯಾನಿಸಮ್. ಸೊ ಎಷ್ಟು ಕಾರ್ಡಿಯಾಕ್ ಹೆಲ್ತ್ ಇಶ್ಯೂಸ್ ಯಾಕೆ ಬರ್ತಾ ಇದೆ ನಮ್ಮ ದೇಶದಲ್ಲಿ? ಸಣ್ಣ ಸಣ್ಣ ವಯಸ್ಸಿನಲ್ಲಿ ಯಾಕೆ ಜನ ಹೋಗ್ತಾ ಇದ್ದಾರೆ, ಫಿಟ್ ಇದ್ದಾರೆ, ಬಟ್ ಯಾಕೆ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಹೋಗ್ತಾ ಇದ್ದಾರೆ? ಆ್ಯಂಡ್ ನಾವು ಕೆಲವು ಅನ್ಟೆಸ್ಟೆಡ್ ಡ್ರಗ್ಸ್ನ ತೊಗೊಳ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲ. ನಾನು ನಮ್ಮ ಭಾರತದ ಆಯುರ್ವೇದದ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ, ಅಂದರೆ ನನಗೆ ಅದ್ರ ಬಗ್ಗೆ ತುಂಬ ನಂಬಿಕೆ ಇದೆ. ಇಟ್ ಇಸ್ ಅ ಇವಾಲ್ವ್ಡ್ ಸಿದ್ಧಾಂತ, ಅಥರ್ವಣ ವೇದದಲ್ಲಿ ಬರೆದಿರುವಂಥದ್ದು, ಅದಂತೂ ಶಾಸ್ತ್ರ. ಬಟ್ ಅದನ್ನು ಮಿಸ್ಅಡ್ವಾಂಟೇಜ್ ಆಗಿ ತೊಗೊಂಡು ಎಷ್ಟೋ ಜನ ಒಂದು ಕರೆಕ್ಟಾಗಿ ಕ್ಲಿನಿಕಲ್ ಟ್ರಯಲ್ಸ್ ಮಾಡ್ದಿರ ಎಷ್ಟೋ ಪ್ರಾಡಕ್ಟ್ಸ್ನ ಹೊರಗೆ ಬಿಡ್ತಾ ಇದ್ದಾರೆ. ಅದು ನಮ್ಮ ದೇಹದಲ್ಲಿ ತುಂಬ ಬದಲಾವಣೆ ತರ್ತಾ ಇದೆ. ಪ್ರೋಟೀನ್ಸ್ ಇರ್ಬೋದು, ಪ್ರೋಟೀನ್ ಬಗ್ಗೆ ವಿಪರೀತ ಅವೇರ್ನೆಸ್ ಶುರು ಆಗಿಬಿಟ್ಟಿದೆ ಈಗಿನ ಮಕ್ಕಳಲ್ಲಿ. ಅಷ್ಟು ಪ್ರೋಟೀನ್, ಇಷ್ಟು ಪ್ರೋಟೀನ್, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಎನ್ಸೈಮ್ಸ್ ಇವ್ರ ಕೈಲಿ ಆಗ್ತಿದೆಯಾ? ಅಷ್ಟು ಕೆಲಸ ಇವರು ಮಾಡ್ತಿದ್ದಾರಾ? ಫಿಸಿಕಲ್ ಫಿಟ್ನೆಸ್ ಇವರು ಮೇಂಟೈನ್ ಮಾಡ್ತಿದ್ದಾರಾ? ಯಾವುದರಿಂದ ಏನು ದುಷ್ಪರಿಣಾಮ ಬೀಳ್ತಿದೆ, ಊಟನೋ ತಿಂಡಿನ ಹ್ಯಾಬಿಟ್ಸಾ ಗೊತ್ತಿಲ್ಲ. ಬಟ್ ನಮ್ಮ ಯುವ ಭಾರತ ಖಂಡಿತ ಹೆಲ್ದಿಯಾಗಿಲ್ಲ, ಮೆಂಟಲಿ ಕೂಡ ಹೆಲ್ದಿಯಾಗಿಲ್ಲ, ಆ್ಯಂಡ್ ಫಿಸಿಕಲಿ ಕೂಡ ಹೆಲ್ದಿಯಾಗಿಲ್ಲ. ಡಾಕ್ಟ್ರೇ, ಆಗಲೇ ಮಾತನಾಡ್ತಾ ಇದ್ವಿ, ಹಿಂದೆ ಎಲ್ಲ ಸಾಮಾನ್ಯವಾಗಿ ಹೇಳ್ತಾ ಇದ್ರು, ನಿನಗೇನಾದರೂ ತಲೆ ಸರಿ ಇಲ್ಲ ಅಂತಂದರೆ ಮಾತ್ರ ಮನಃಶಾಸ್ತ್ರಜ್ಞರ ಬಳಿ ಹೋಗ್ತಾರೆ ಅಂಥೇಳಿ. ಇವಾಗಲೂ ಪರಿಸ್ಥಿತಿ ಹಾಗೇ ಇದೆಯಾ, ಹೇಗೆ ಅಂತ? ಖಂಡಿತ ಹಾಗೆ ಇದೆ, ಓ, ಆದರೆ ಒಂದು 10-15% ಬೆಟರ್ ಇದೆ ಅಂತ ಹೇಳ್ಬೋದು ಅಷ್ಟೇ. ಈಗೇನಾಗ್ತದೆ, ಪೋಷಕರು ನಮ್ಮ ಹತ್ರ ಬರುವಂಥ ಯಾರು ಬರ್ತಾರೆ ಕಸ್ಟಮರ್ಸ್ನ, ನಾವು ಕ್ಲೈಂಟ್ಸ್ನ ನಾವು ನೋಡ್ತಾ ಇದ್ದರೆ ಹೆಚ್ಚು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಯಾಕಂದರೆ ಪೋಷಕರಿಗೆ ಅನಿಸುತ್ತೆ ಮಕ್ಕಳದ್ದು ಏನೇ ಮೆಂಟಲ್ ಹೆಲ್ತ್ ಇದ್ರೂ ಅದನ್ನು ಅಲ್ಲೇ ಸಾಲ್ವ್ ಮಾಡ್ಕೊಂಬಿಡೋಣ, ಯಾರಿಗೂ ಹೇಳ್ತೀರಾ ಅಂತ. ಬಟ್ ಅವರೇ ಬರೋಲ್ಲ, ವಯಸ್ಕರಂತೂ ಬರೋದೇ ಇಲ್ಲ. ಈಗಲೂ ಅವ್ರಿಗೇನು ಅನಿಸುತ್ತೆ, ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಮಾತಾಡ್ಕೊಳ್ಳೋ ಅಂಥದ್ದು ನನಗೇನಾಗಿದೆ, ನನಗೇನು ಹುಚ್ಚಿದೆಯಾ, ಆ ರೆಸಿಸ್ಟೆನ್ಸ್ ವಯಸ್ಕರಿಗೆ ಈಗಲೂ ಇದೆ. ಬಟ್ ಮಕ್ಕಳಿಗೆ ಮಾತ್ರ ಬರ್ತಾರೆ, ಓಕೆ? ಇಲ್ಲ ತುಂಬ ವಯಸ್ಸಾದವ್ರನ್ನ ಕರ್ಕೊಂಡು ಬರ್ತಾರೆ. ನಮ್ಮ ಅಜ್ಜಿಗೂ ತಾತನಿಗೂ ಏನೋ ಆಗ್ತಾಯಿದೆ, ಏನು ಅವ್ರಿಗೆ ಇನ್ನೂ ರೆಸಿಸ್ಟೆನ್ಸ್ ಇದ್ದೇ ಇದೆ. ನಾನು ಸೈಕಾಲಜಿಸ್ಟ್ ಹತ್ರ ಹೋಗುವಂಥ ಸಮಸ್ಯೆಗಳು ಏನಾಗಿದೆ, ಅಥವಾ ಸೈಕಿಯಾಟ್ರಿಸ್ಟ್ ಹತ್ರ ಹೋಗುವಂಥದ್ದು ಏನಾಗಿದೆ ಅಂತ ಎಷ್ಟೇ ಅವೇರ್ನೆಸ್ ಸ್ಪ್ರೆಡ್ ಮಾಡಿದರೂ ಕೂಡ ಸ್ಟಿಗ್ಮಾ ಹಾಗೆ ಇದೆ. ಅದಕ್ಕೆ ಈಗಲೂ ಕೂಡ ನೀವು ನೋಡ್ಬೋದು, SSLC PUC ರಿಸಲ್ಟ್ ಬಂದಾಗ ಆತ್ಮಹತ್ಯೆ ಮಾಡ್ಕೊಳ್ತಿರೋ ಮನುಷ್ಯ ಏನು ಕಮ್ಮಿ ಇಲ್ಲ, ಮಕ್ಕಳೇನು ಕಮ್ಮಿ ಇಲ್ಲ. ಸಣ್ಣ ಸಣ್ಣ ಡಿಸಪಾಯಿಂಟ್ಮೆಂಟ್ಸಲ್ಲೂ ಆತ್ಮಹತ್ಯೆಗೆ ಶರಣಾಗ್ತಿರೋವಂಥ ಆಡಿಯನ್ಸ್ ಈಗಲೂ ಇದ್ದಾರೆ. ಬಿಸ್ನೆಸ್ ಲಾಸ್ ಆಯಿತು, ಆತ್ಮಹತ್ಯೆ ಮಾಡಿಕೊಂಡೆ. ಹೆಂಡತಿ ಜೊತೆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಆಯಿತು, ಆತ್ಮಹತ್ಯೆ ಮಾಡಿಕೊಂಡೆ. ಎಕ್ಸ್ಟ್ರಾ ಮ್ಯಾರಿಟಲ್ಸ್ ಆಯಿತು, ಆತ್ಮಹತ್ಯೆ ಮಾಡಿಕೊಂಡೆ. ಸೊ ಈ ರೀತಿ ನೋಡ್ತಾ ಇದ್ದರೆ ನಮ್ಮ ಮನಸ್ಥಿತಿ ಏನಂದರೆ, ಒಬ್ಬರ ಹತ್ರ ಹೇಳ್ಕೊಂಡು ಜೀವನ ಇನ್ನೂ ದೊಡ್ಡದು, ಕಲಿಯೋದು ತುಂಬ ಇದೆ. ಒಂದು ಮುಗಿದ್ರೇನು, ಒಂದು ಅಧ್ಯಾಯ ಮುಗಿದ್ರೇನು, ಇನ್ನೂ ಎಷ್ಟೊಂದಿದೆ. ಒಂದು ಬಾಗಿಲು ಮುಚ್ಚಿದ್ರೇನು, ಹಲವಾರು ಬಾಗಿಲು ಮುಂದೆ ಓಪನ್ ಆಗ್ಬೋದು, ನನಗೋಸ್ಕರ ತೆರಿಬೋದು, ನನಗೋಸ್ಕರ ಅಂತ ಯೋಚನೆ ಮಾಡೋರು ತುಂಬ ಕಮ್ಮಿಯಾಗಿ ಹೆಚ್ಚು ಕಮ್ಮಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಅಥವಾ ಅಭ್ಯಾಸಗಳನ್ನು ಹಾಳು ಮಾಡಿಕೊಂಡು ಕುಡಿತಾನೋ, ಸ್ಮೋಕಿಂಗು, ಈ ರೀತಿ ತಮ್ಮನ್ನು ತಾವು ಬದಲಾಯಿಸ್ಕೊಳ್ಳೋದು, ಆ ಥರ ಶರಣಾಗೋರು ಜಾಸ್ತಿ ಆಗ್ತಾ ಇದ್ದಾರೆ. ಯಾಕಂದರೆ ಅವೈಲಬಿಲಿಟಿ ಇದೆ ಅದೆಲ್ಲದಕ್ಕೂ. ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ನಾವು ಗಮನಿಸ್ತಾ ಬಂದರೆ, ಈಗ
ಚಿಕ್ಕ ಮಕ್ಕಳಲ್ಲೇ ಈ ಪ್ರೀತಿ ಪ್ರೇಮ ಅನ್ನುವಂಥದ್ದು ಶುರುವಾಗುತ್ತೆ, ಶಾಲೆಗೆ ಹೋಗ್ತಾ ಇರ್ತಾರೆ, ಆ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ, ಆಗಲೇ ಲವ್ ಇನ್ನೊಂದು ಮತ್ತೊಂದು ಶುರು ಮಾಡ್ಕೊಳ್ತಾರೆ, ಮದುವೆ ಆಗ್ತಾರೆ ಲವ್ ಮಾಡಿಕೊಂಡು, ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಡಿವೋರ್ಸ್ ತನಕ ಹೋಗ್ತಾರೆ. ಎಷ್ಟೋ ಮದುವೆಗಳು ಮದುವೆ ಆದ ದಿನನೇ ಅಥವಾ ಒಂದು ವಾರದಲ್ಲೇ ಮುರಿದು ಬಿದ್ದಿರೋದನ್ನು ತಾವು ಗಮನಿಸಿರ್ತೀರ. ಇನ್ನು ಕೆಲವೊಂದು ಎಕ್ಸ್ಟರ್ನಲ್ ಅಫೇರ್ಸ್ ಇಟ್ಕೊಳ್ಳುವ ಮುಖಾಂತರ ಪರಿಸ್ಥಿತಿ ಹಾಳಾಗಿ ಹೋಗಿರುತ್ತೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಡೆಫಿನೆಟ್ಲಿ ಮದುವೆ ಅಂದರೆ ಏನು ಅಂತಲೇ ಗೊತ್ತಿಲ್ಲದಂಗೆ ಮದುವೆ ಜೀವನ ಶುರು ಮಾಡ್ತಿರೋದೇ ಇದೆಲ್ಲದಕ್ಕೂ ಒಂದು ದೊಡ್ಡ ಕಾರಣ ಅಂತ ಹೇಳ್ತೀನಿ. ಪ್ರೀತಿ ಪ್ರೇಮ ನಾವು ವಿ ಆಲ್ಸೋ ಗಾನ್ ಥ್ರೂ ದಟ್ ಫೇಸ್. ಇಟ್ಸ್ ಅ ಹಾರ್ಮೋನ್ ರಶ್. ಎದುರುಗಡೆ ಇದ್ದರೆ ಆಪೋಸಿಟ್ ಜೆಂಡರ್ನ ಇಷ್ಟಪಡೋದು, ಕ್ರಷಸ್ ಅಂತ ನಾವೇನು ಕರಿತೀವಿ, ಅದೆಲ್ಲ ಆಗೋದು ಎಲ್ಲರ ಜೀವನದಲ್ಲೂ ಸರ್ವೇ ಸಾಮಾನ್ಯ. ಆದರೆ ನಾವು ಯಾಕೆ ಈ ಥರ ಡಿಸಿಷನ್ಸ್ ತೊಗೋತಾ ಇರಲಿಲ್ಲ, ಈ ಸ್ಟೆಪ್ಗಳು ಯಾಕೆ ತೊಗೋತಿರ್ಲಿಲ್ಲ ನಾವು 1980s ಆ್ಯಂಡ್ 1990s ಜನ ಅಂತಂದರೆ, ಯಾಕಂದರೆ ಆಗ ತಂದೆ ತಾಯಿ ಮೇಲೆ ಒಂದು ಗೌರವ ಇತ್ತು, ಹೆದರಿಕೆ ಇತ್ತು. ಈ ಥರ ಎಲ್ಲ ಮಾಡಿದರೆ ಯಾರೂ ಮನೆಯಲ್ಲಿ ಬೈಯೋರಿದ್ರು, ಕಂಟ್ರೋಲ್ ಮಾಡೋರಿದ್ರು, ಅಥವಾ ಗಮನಿಸೋರಿದ್ರು. ಇದೆಲ್ಲ ತಪ್ಪು ಅಂತ ಸಂಸ್ಕಾರ ಹೇಳ್ಕೊಡೋರಿದ್ರು. ಬಟ್ ಈಗೇನಾಗ್ತಾ ಇದೆ, ತಂದೆ ತಾಯಿದು ಲವ್ ಮ್ಯಾರೇಜು, ನಾನು ಮಾಡಿಕೊಂಡ್ರೆ ಏನು ತಪ್ಪು ಅಂತ ಕೇಳೋಂಥ ಪರಿಸ್ಥಿತಿ. ಅಂದರೆ ನಾನೇ ನನ್ನ ಪಾರ್ಟ್ನರ್ನ ಹುಡ್ಕೊಳ್ತೀನಿ. ಈಗಿನ ಹೇಗೆ ಬರ್ತಾರೆ ನಮ್ಮ ಹತ್ರ ಜನ ಅಂದರೆ ಹೆಚ್ಚು ಕಮ್ಮಿ ನನಗೆ ಅರೇಂಜ್ ಮ್ಯಾರೇಜಲ್ಲಿ ನಂಬಿಕೆ ಇಲ್ಲ. ಅರೇಂಜ್ ಮ್ಯಾರೇಜ್ ಅಂದರೆ ತುಂಬ ರಿವರ್ಸಿವ್, ಅದು ನಾಟ್ ಅ ಪ್ರೋಗ್ರೆಸಿವ್ ಐಡಿಯಾ. ತಂದೆ ತಾಯಿ ಹುಡುಕದವ್ರನ್ನ ಮದುವೆ ಮಾಡ್ಕೊಳ್ಳೋದು ಇಸ್ ನಾಟ್ ಅ ಪ್ರೋಗ್ರೆಸಿವ್ ಐಡಿಯಾ. ನಾನೇ ಹುಡುಕೋಬೇಕು ಅನ್ನೋ ಸಿದ್ಧಾಂತ ಈಗಿನ ಯುವ ಜನತೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಸೊ ಅವರೇ ಹುಡುಕೋತಾರೆ. ಅವರು ಕರೆಕ್ಟಾಗಿ ಮದುವೆಗಿನ ಮುಂಚೆ ಇದ್ದಿದ್ದ ಮುಖ ಬೇರೆ, ಮದುವೆ ಆದಮೇಲೆ ಇರೋಂಥ ಮುಖ ಬೇರೆ. ಸೊ ಮನುಷ್ಯ ಅಂದರೆ ಬಹು ಮುಖವಾಡ ಹಿಡ್ಕೊಂಡು ಓಡಾಡ್ತಾ ಇರೋರು ಮದುವೆ ಆದಮೇಲೆ ದಿನ ದಿನ ಪ್ರಾಬ್ಲಮ್ಮು. ಟವಲ್ನ ಇಲ್ಲಿ ಬಿಸಾಕಿದ್ರು, ಪೇಸ್ಟ್ನಲ್ಲಿ ಇಟ್ಟರು, ಸರಿಯಾಗಿ ಫ್ಲಶ್ ಮಾಡಲಿಲ್ಲ, ವಾರ್ಡ್ರೋಬ್ ಕಿತ್ತಾಕಿದ್ದಾರೆ, ಸೊ ಕೆಲಸದಲ್ಲಿ ಹೆಲ್ಪ್ ಮಾಡ್ತಿಲ್ಲ. ಅಂದರೆ ಅವ್ರ ಪ್ರಕಾರ ಎರಡು ಎತ್ತುಗಳು ಒಟ್ಟಿಗೆ ಹೋಗಬೇಕು, ಇಬ್ಬರು ಕೆಲಸ ಮಾಡ್ತಾರೆ, ಇಬ್ಬರು ದುಡಿತಾರೆ. ಬಟ್ ಇಲ್ಲಿ ಇಬ್ಬರೂ ಒಬ್ರಿಗೊಬ್ರಿಗೆ ಹೊಂದಿಕೆ ಇಲ್ಲ, ನಂಬಿಕೆ ಇಲ್ಲ, ಗೌರವ ಇಲ್ಲ ಅಂದಾಗ ಇಂಥ ಮದುವೆಗಳೇನಾಗ್ತದೆ, ಸಣ್ಣ ಸಣ್ಣ ಕ್ಷುಲ್ಲಕ ರೀಸನ್ಗೆ ಫೇಲ್ಯೂರ್ಸ್ ಆಗ್ತಾಯಿದೆ. ಬ್ಯಾಕಪ್ ಇಲ್ಲ, ಸಿಸ್ಟಮ್ ಇಲ್ಲ. ಈಗ ಅವರೇ ಮದುವೆ ಮಾಡ್ಕೊಂಡಿದ್ದಾರೆ ಅಂತಂದರೆ ತಂದೆ ತಾಯಿ ಕೂಡ ನೀನೇ ಅನುಭವಿಸು ಅನ್ನೋಂಥ ಮನಸ್ಥಿತಿನಲ್ಲಿ ಇಟ್ಟಿದ್ದಾರೆ. ಇನ್ನು ಕೆಲವರು ನೀನೇ ಮದುವೆ ಮಾಡ್ಕೊಂಡಿದ್ಯಾ, ಪರವಾಗಿಲ್ಲ, ಆಯಿತು, ಕಷ್ಟ ಅನುಭವಿಸ್ತಿದೆಯಾ, ಬಂದ್ಬಿಡು ಅಂತ ನಾವೇ ಹೇಳೋದುಂಟು. ಕಷ್ಟ ಮಕ್ಳಿಗೆ ಬರಬಾರ್ದು ಅನ್ನೋದು ಈ ತಂದೆ ತಾಯಿ ತಲೆಯಲ್ಲಿ. ಬಟ್ ಮದುವೆ ಅಂದರೆ ಏನು, ಜೀವನ ಕಷ್ಟನೂ ನೋಡ್ತೀವಿ, ಸುಖನೂ ನೋಡ್ತೀವಿ. ನೀವೊಂದು ECG ಲೈನ್ ನೋಡಿದರೆ ಮೇಲೂ ಹೋಗುತ್ತೆ, ಕೆಳಗೂ ಬರುತ್ತೆ. ಅದೇನು ಫ್ಲ್ಯಾಟ್ ಲೈನ್ ಆಯಿತು ಅಂದರೆ ನೀವು ಸ್ವರ್ಗವಾಸಿಗಳಾದರು ಅಂತ ಅರ್ಥ. ಸೊ ಒಂದು ರಿಲೇಷನ್ಶಿಪ್ಪಲ್ಲೂ ಕೂಡ ಕಷ್ಟನೂ ಬರುತ್ತೆ, ಆಮೇಲೆ ಹಾಗೆ ಸುಖನೂ ಬರುತ್ತೆ, ಜಗಳನೂ ಆಗುತ್ತೆ, ಪ್ರೀತಿನೂ ಇರುತ್ತೆ. ಅದನ್ನೆಲ್ಲ ಪೇಷನ್ಸಿಂದ ಇಬ್ಬರೂ ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೇಕು ಅಂತ ನಾವು ಹೇಳ್ಕೊಡ್ಬೇಕಾಗಿರೋದು. ನೀನೇ ಚೂಸ್ ಮಾಡಿರೋ ಸಂಗಾತಿ ಆದ್ರೂ ಕೂಡ ಅಷ್ಟು ಸುಲಭವಾಗಿ ಕೈ ಎತ್ತಬೇಡ. ಏನು ಒಬ್ಬರು ನಿಮ್ಮಲ್ಲೂ ಫ್ಲಿಪ್ ಸೈಡ್ ಇದೆ, ಅವರಲ್ಲೂ ಫ್ಲಿಪ್ ಸೈಡ್ ಇದೆ. ಸೊ ನಿಜವಾಗಿ ಯೋಚನೆ ಮಾಡಿ ಅಂತ ನಾವು ಹೇಳ್ಕೊಡ್ಬೇಕಾಗಿರೋವಂಥದ್ದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ. ನಮಸ್ಕಾರ, ಜೈ ಹಿಂದ್.